ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ಸಯ್ಯದತ್ ಫಾತಿಮಾ ರಲಿಯಲ್ಲಾಹು ಅನ್ಹಾ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಅತ್ಯಂತ ಪ್ರೀತಿಯ ಪುತ್ರಿ. ಅವರ ಬಗ್ಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಫಾತಿಮತು ಬಿದ್ಅತು ಮಿನ್ನಿ, ಫಾತಿಮಾ ನನ್ನ ಒಂದು ಭಾಗ. ಮನ್ ಸರ್ರಹ ಫಕದ್ ಸರ್ರನಿ, ಅವರನ್ನು ಯಾರು ಸಂತೋಷಗೊಳಿಸಿದ್ರು ಅವರು ನನ್ನನ್ನು ಸಂತೋಷಗೊಳಿಸಿದ ಹಾಗೆ. ವಮನ್ ಸಾಅಹ ಫಕದ್ ಸಾಅನಿ, ಅವರಿಗೆ ಯಾರಾದರೂ ತೊಂದರೆ ಕೊಟ್ಟರೆ ಅದು ನನಗೂ ತೊಂದರೆ ಕೊಟ್ಟ ಹಾಗೆ. ಫಾತಿಮತ್ತು ಅಅಜ್ಜುನ್ನಾಸಿ ಅಲಯ್ಯ, ನನಗೆ ಅತ್ಯಂತ ಆಪ್ತವಾದ ವ್ಯಕ್ತಿ, ಅತ್ಯಂತ ಆಪ್ತರಾದ ಒಬ್ಬ ಸೃಷ್ಟಿಯಾಗಿದ್ರು ಫಾತಿಮಾ ರಲಿಯಲ್ಲಾಹು ಅನ್ಹಾ ಅಂತ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ. ಹಲವು ಹದೀಸ್ಗಳಲ್ಲಿ ಪ್ರವಾದಿಗಳು ಫಾತಿಮಾ ರಲಿಯಲ್ಲಾಹು ಅನ್ಹಾರವರನ್ನು ಪ್ರಶಂಸೆ ಮಾಡಿದ್ದನ್ನು ಕಾಣಲು ಸಾಧ್ಯವಾಗಬಹುದು. ಒಮ್ಮೆ ಅಲಿ ಇಬ್ನ್ ಅಬಿ ತಾಲಿಬ್ ರಲಿಯಲ್ಲಾಹು ಅನ್ಹು ಬಂದು ಪ್ರವಾದಿಗಳಲ್ಲಿ ಕೇಳಿದರು, ಅಫಾತಿಮತು ಅಹಬ್ಬು ಇಲೈಕ ಅಂ ಅನ ಯಾ ರಸೂಲಲ್ಲಾಹ್, ನಾವಿಬ್ಬರಲ್ಲಿ ನಿಮಗೆ ಅತ್ಯಂತ ಪ್ರೀತಿ ಪಾತ್ರರು ಯಾರು? ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಕ್ಷಣ ಹೇಳಿದರು, ಫಾತಿಮತು ಅಹಬ್ಬು ಇಲಯ್ಯ ಮಿಂಕ್, ಫಾತಿಮಾ ನಿಮಗಿಂತ, ಅಲಿ ಇಬ್ನ್ ಅಬಿ ತಾಲಿಬ್ರಿಗಿಂತ ನಮಗೆ ಅತ್ಯಂತ ಪ್ರೀತಿ ಭಾಜನರು ಅಂತ ಹೇಳಿದರು. ಅಲಿ ಇಬ್ನ್ ಅಬಿ ತಾಲಿಬ್ರಲ್ಲಿ ಪ್ರವಾದಿಗಳು ಹೇಳಿದರು, ಅಂತ ಅಅಜ್ಜು ಅಲಯ್ಯ, ಆದರೆ ನಿಮ್ಮನ್ನು ನಾನು ಬಿಟ್ಟು ಬಿಡುವುದಿಲ್ಲ, ನೀವು ನನಗೆ ಅತ್ಯಂತ ದೊಡ್ಡ ಪ್ರತಾಪಿ, ನಮ್ಮ ಪವಿತ್ರವಾದ ಧರ್ಮದ ಇಜ್ಜತ್ತನ್ನು ಎತ್ತಿ ಹಿಡಿದಂತಹ ಅತ್ಯಂತ ಶ್ರೇಷ್ಠವಾದ ಯೋಧ ನೀವು. ಅದರ ಜೊತೆ ಸಂಬಂಧಗಳ ಬಗ್ಗೆ ಹೇಳುವುದಾದರೆ, ನನಗೆ ಜಗತ್ತಲ್ಲಿ ಅತ್ಯಂತ ಪ್ರೀತಿ ಪಾತ್ರರಾದ ವ್ಯಕ್ತಿ ಅದು ಫಾತಿಮಾ ಅಂತ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ಅವರಿಗೆ ಫಾತಿಮಾ ಅಂತ ಹೇಳಲಿಕ್ಕೆ ಕಾರಣ, ಅಲ್ಲಾಹು ಸುಬ್ಹಾನಹು ವ ತಆಲಾ ಫತಮಹ ವ ಫತಮ ಮನ್ ಅಹಬ್ಬಹ ಮಿನನ್ ನಾರ್, ಅವರನ್ನು ಮತ್ತು ಅವರನ್ನು ಪ್ರೀತಿಸಿದ ಪ್ರತಿಯೊಬ್ಬರನ್ನು ಕೂಡ ಅಲ್ಲಾಹು ನರಕದಿಂದ ವಿಮೋಚನೆ ಮಾಡುವನು, ಕಾಪಾಡುವನು ಎಂಬ ಅರ್ಥದಲ್ಲಿ ಅವರಿಗೆ ಫಾತಿಮಾ ಎನ್ನುವ ಹೆಸರನ್ನು ಕೊಡಲಾಗಿದೆ.